ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಬಸವ ಸುಂಕ. ಫ್ರೆಂಡ್ಸ್, ಎಲೆಕ್ಷನ್ ರಿಸಲ್ಟ್ ಬಂದಾಗಿದೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸಾರಿ ಜನಗಳು ಯಾವುದೇ ಪಕ್ಷಕ್ಕೆ ಫುಲ್ ಮೆಜಾರಿಟಿ ಕೊಟ್ಟಿಲ್ಲ ಅಂತ ಹೇಳ್ಬೋದು. ನೀವು 2014 2019 ತೊಗೊಂಡ್ರೆ 2014ರಲ್ಲಿ ಬಿ ಜೆ ಪಿಗೆ ಫುಲ್ ಮೆಜಾರಿಟಿ ಇತ್ತು. ಪ್ಲಸ್ 2019ರಲ್ಲೂ ಕೂಡ ಬಿ ಜೆ ಪಿ ಹತ್ರ 303 ಸೀಟುಗಳಿದ್ದು. ಅದರ ಜೊತೆಗೆ NDA ಎಲ್ಲ ಅಲಿಯನ್ಸ್ ಸೇರಿದರೆ 349-47 ಸೀಟ್ ಇದ್ದು. ಹೀಗಾಗಿ ಫುಲ್ ಮೆಜಾರಿಟಿ ಗೌರ್ಮೆಂಟ್ ಇತ್ತು. ಈ ಸಾರಿ ಯಾವುದೇ ಪಕ್ಷಕ್ಕೂ ಮೆಜಾರಿಟಿ ಬಂದಿಲ್ಲ. ಈವನ್ ಬಿ ಜೆ ಪಿಗೂ ಬಂದಿಲ್ಲ, ಕಾಂಗ್ರೆಸ್ಗೂ ಬಂದಿಲ್ಲ, ಇನ್ನಿತರ ಯಾವುದೇ ಪಾರ್ಟಿಗೂ ಫುಲ್ ಮೆಜಾರಿಟಿ ಬಂದಿಲ್ಲ. ಅಂದರೆ 272 ಸೀಟ್ಸು ಯಾವುದೇ ಒಂದು ಪಕ್ಷಕ್ಕೆ ಇಲ್ಲಿವರೆಗೂ ಬಂದಿಲ್ಲ. ಸೊ ಅಗೇನ್ ಇದು ಅಲಿಯನ್ಸ್ ಸೇರಿನೇ ಪಾರ್ಟಿ ಮಾಡಬೇಕು, ಅಂದರೆ ಸಮ್ಮಿಶ್ರ ಸರ್ಕಾರನೇ ಸ್ಟಾರ್ಟ್ ಆಯಿತು. ಈ ವಿಷಯದಲ್ಲಿ ಇನ್ನೊಂದು ಹೇಳೋದಾದರೆ, ಅಲಿಯನ್ಸ್ ಹತ್ರ ಈಗ ಆಲ್ರೆಡಿ ಮೆಜಾರಿಟಿ ಬಂದಿದೆ. 290+ ಸೀಟು ಆಲ್ರೆಡಿ ಬಂದಿದೆ. ಆ್ಯಸ್ ಪರ್ ಪ್ರೀ ಎಲೆಕ್ಷನ್ ಅಲಿಯನ್ಸ್ ಸೇರಿದರೆ 290+ ಇದೆ. ಆದರೆ ಇಂಡಿಯಾ ಅಲಿಯನ್ಸ್ ತೊಗೊಂಡ್ರೆ 230 ಅರೌಂಡಲ್ಲಿ ಇದೆ. ಇನ್ನೂ ಅದು ಕೂಡ ಮೆಜಾರಿಟಿಗೆ ಬಂದಿಲ್ಲ. ಸೊ ಈಗ ಫಾರ್ಮ್ ಗೌರ್ಮೆಂಟ್ ಮಾಡೋಕ್ಕೆ ಇಂಡಿಯಾ ಹತ್ರನೂ ಚಾನ್ಸ್ ಇದೆ, ಇವನ್ NDA ಹತ್ರನೂ ಚಾನ್ಸ್ ಇದೆ. NDA ಹತ್ರ ಸ್ವಲ್ಪ ಜಾಸ್ತಿ ಚಾನ್ಸ್ ಇದೆ. ಯಾಕಂತಂದರೆ ಈಗ ಕರೆಂಟ್ ಸಿಚುವೇಷನಲ್ಲಿ ಅವ್ರ ಜೊತೆ ಇರೋ ಅಲಿಯನ್ಸ್ ಎಲ್ಲ ಪಾರ್ಟಿಗಳು ಸೇರಿದರೆ ಅವ್ರು ಆಲ್ರೆಡಿ ಮೆಜಾರಿಟಿಗೆ ಬಂದಿದ್ದಾರೆ 290+. ಸೊ ಇಂಡಿಯಾ ಅಲಿಯನ್ಸ್ ಹತ್ರ ಮೆಜಾರಿಟಿ ಅಥವಾ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ಇನ್ನೂ 40-50 ಸೀಟ್ ಕಡಿಮೆ ಇದ್ದಾವೆ. ಅವುಗಳನ್ನು ಯಾವ ಥರ ತೊಗೊಳ್ಬೋದು ಅಂತಂದರೆ, ಈಗ ನಿತೀಶ್ ಕುಮಾರ್ ಇರ್ಬೋದು ಅಥವಾ ಚಂದ್ರಬಾಬು ನಾಯ್ಡು ಇರ್ಬೋದು, ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಸೀಟುಗಳಿದ್ದಾವೆ. ಸೊ ಅವ್ರನ್ನ ಆಫರ್ ಮಾಡ್ಬೋದು. ಇಲ್ಲಾಂದರೆ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರಿಗೆ ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡುಗೆ ಆಫರ್ ಮಾಡ್ಬೋದು ಅಂತ ನ್ಯೂಸ್ ಇದೆ. ನೋಡೋಣ. ಈಗ ಆಲ್ರೆಡಿ ಈವ್ನಿಂಗ್ ಇಂಡಿಯಾ ಅಲಿಯನ್ಸ್ ಆಲ್ರೆಡಿ ಪ್ರೆಸ್ ಮೀಟಿಂಗ್ ಕಾಲ್ ಮಾಡಿ ಈಗ ಆಲ್ರೆಡಿ ಅವರು ಮಾತಾಡಿದ್ದಾರೆ. ಈಗ ಮೋದಿ ಸ್ಪೀಚ್ ನಡೀತಾ ಇದೆ. ಮೋದಿಯವರು ಕೂಡ ಈಗ ಗೌರ್ಮೆಂಟ್ ಫಾರ್ಮ್ ಮಾಡೋದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಅಂದ್ಕೊಳ್ಬೋದು, ಈಗ ಅಕಸ್ಮಾತ್ ಈಗ NDA ಸರ್ಕಾರ ಬಂದರೆ, ಮೋದಿ ಏನಾದರೂ PM ಆದರೆ, ಜವಾಹರ್ಲಾಲ್ ನೆಹರು ನಂತರ ಕಂಟಿನ್ಯೂಸ್ ಆಗಿ 3 ಸಾರಿ ಪ್ರಧಾನಮಂತ್ರಿ ಆಗಿದ್ದು, ಅಥವಾ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಒಂದೇ ಗೌರ್ಮೆಂಟ್ ಬಂದು ಒಬ್ಬರೇ PM ಆಗಿರೋದು ಇದು ಸೆಕೆಂಡ್ ಟೈಮ್. ಇದು ಹಿಸ್ಟ್ರಿ ಕ್ರಿಯೇಟ್ ಆಗೋದಂತ ಹೇಳ್ಬೋದು. ನೋಡೋಣ ಯಾರು ಗೌರ್ಮೆಂಟ್ ಬರುತ್ತೆ ಅಂತೇಳಿ. ಇಂಡಿಯಾ ಅಲಿಯನ್ಸು ಯಾರಾದ್ರೂ ಒಪ್ಪಿಸಿ ಅಥವಾ ಅವ್ರಿಗೇನಾದರೂ ಆಫರ್ ಮಾಡಿ, ಅಥವಾ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಥವಾ ಏನಾದರೂ ಒಂದು ಆಫರ್ ಮಾಡಿ, ಅಥವಾ ಪ್ರೈಮ್ ಮಿನಿಸ್ಟರ್ನೇ ಬಿಟ್ಕೊಡ್ಬೋದು, ಪ್ರೈಮ್ ಮಿನಿಸ್ಟರ್ ಸೀಟೇ ಬಿಟ್ಕೊಡ್ಬೋದು. ಯಾಕಂತಂದರೆ ಅವರಿಗೆ ಹೇಗಾದರೂ ಮಾಡಿ ಸರ್ಕಾರ ಮಾಡೋ ತರಾತುರಿಯಲ್ಲಿ ಇಂಡಿಯಾ ಅಲಿಯನ್ಸ್ ಇದೆ ಅಂತ ನಮ್ಗೆ ಅನಿಸುತ್ತಾ ಇದೆ.